ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ನೆನೆ ಒಂದು ಕಸ್ಟಮರ್ ನನಗೆ ಫೋನ್ ಮಾಡಿದ್ರು. ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಏನಂದ್ರೆ ಪ್ರಾಡಕ್ಟ್ ಕೊಡಿ ಅಂತ ಕೇಳಿದ್ರು. ಬಟ್ ನಮ್ಮ ಚಾನಲಲ್ಲಿ ಇಲ್ಲಿವರೆಗೂ ಆರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಅದಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಅಂತ ಇಲ್ಲಿವರೆಗೂ ನಮ್ಮ ಚಾನಲಲ್ಲಿ ವಿಡಿಯೋಸ್ ಇಲ್ಲ. ಅದಕ್ಕೇನೆ ಈ 3 ಡೇಸು ಸೂಪರ್ ಆದ ಕಂಟೆಂಟ್ ಆ್ಯಂಡ್ ಸೂಪರ್ ಆದ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಹಾರ್ಟ್ ಅಟ್ಯಾಕ್ ಏನಕ್ಕೆ ಬರುತ್ತೆ, ಆರ್ಟ್ ಪ್ರಾಬ್ಲಮ್ಸ್ ಏನಕ್ಕೆ ಬರುತ್ತೆ ಅಂತ ಡೀಟೇಲ್ ಆಗಿ ಈ 3 ಡೇಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ನ್ಯೂಟ್ರಿಷನ್ ಬಗ್ಗೆ ವಿಡಿಯೋಸ್ ಅಂಡ್ ನ್ಯೂಟ್ರಿಷನ್ ಬಗ್ಗೆ ಪ್ರಾಡಕ್ಟ್ಸ್ ಎಲ್ಲಾನು ನಿಮ್ಗೆ ಡೇ ಟು ಡೇ ಅಪ್ಡೇಟ್ ಸಿಗುತ್ತೆ. ಈ ಹಾರ್ಟ್ ಪ್ರಾಬ್ಲಮ್ ಇಂದ ತುಂಬಾ ಜನ ಸಫರ್ ಆಗ್ತಾನೆ ಇದ್ದಾರೆ. ಎಲ್ಲಾ ಪ್ರಾಬ್ಲಮ್ಗೂ ಮೈನ್ ಥಿಂಗ್ ಏನಂದ್ರೆ ನಮ್ಮ ಫುಡ್ ಹ್ಯಾಬಿಟ್. ನಮ್ಮ ಫುಡ್ ಹ್ಯಾಬಿಟ್ ಹೆಂಗಿರುತ್ತೋ ಅದೇ ತರನೇ ನಮ್ಮ ಆರ್ಗನ್ಸ್ ಇರುತ್ತೆ. ನೀವು ಒಳ್ಳೆ ಫುಡ್ ನ ಕೊಡೋದ್ ಬಿಟ್ಟು ಹೈ ಕೆಮಿಕಲ್ ಫುಡ್ ಕೊಡ್ತಾ ಇದ್ದೀರಾ. ಫಸ್ಟ್ ಅಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ನ್ಯೂಟ್ರಿಷನ್ ಫುಡ್ ನ ತಿಂತಿದ್ವಿ. ಈಗ ನಮ್ಮ ರುಚಿಗೋಸ್ಕರ ತಿಂತಾ ಇದೀವಿ. ರುಚಿಗೋಸ್ಕರ ತಿಂದು ನಮ್ಮ ಆರ್ಗನ್ಸ್ ನ ಹಾಳು ಮಾಡ್ತಾ ಇದೀವಿ ಅಂಡ್ ನಮ್ಮ ಹೆಲ್ತ್ ನ ಹಾಳು ಮಾಡ್ತಾನೆ ಇದೀವಿ. ನೀವ್ ಯಾವತ್ ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ ನ್ಯೂಟ್ರಿಷನ್ ಫುಡ್ ನ ತಿಂತಿರೋ ಆಗ ನೀವ್ ಹೆಲ್ತಿಯಾಗಿರ್ತೀರಾ ಅಂಡ್ ಹ್ಯಾಪಿಯಾಗಿರ್ತೀರಾ. ಹಾರ್ಟ್ ಅಟ್ಯಾಕ್ ಬರಕ್ಕೆ ಮೈನ್ ಏನ್ ರೀಸನ್ ಅಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್. ಕೊಲೆಸ್ಟ್ರಾಲ್ ಲೆವೆಲ್ ಅಲ್ಲಿ 2 ತರ ಐತೆ. ಒಂದು ಬಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಅಂಡ್ ಇನ್ನೊಂದು ಬಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಅಂಡ್ ತುಂಬಾ ಫ್ಯಾಟ್ ಇರೋ ಫುಡ್, ಜಂಕ್ ಫುಡ್ಸ್, ಆಯಿಲ್ ಫುಡ್ ಎಲ್ಲ ತಿನ್ನುವಾಗ ಈ ಕೊಲೆಸ್ಟ್ರಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾರ್ಟ್ ಅಲ್ಲಿರೋ ಬ್ಲಡ್ ವೆಸಲ್ ಅಲ್ಲಿ ಈ ಫ್ಯಾಟ್ ಫಾರ್ಮ್ ಆಗ್ಬಿಡುತ್ತೆ. ಆಗಾನೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬರೋದು. ಈ ಕೊಲೆಸ್ಟ್ರಾಲ್ ಒಂದೇ ದಿನ ಫಾರ್ಮ್ ಆಗಲ್ಲ, ಅದು ಪ್ರೋಸೆಸ್. ಇಷ್ಟು ವರ್ಷ ನೀವು ಕರೆಕ್ಟ್ ಆಗಿ ಫುಡ್ ಹ್ಯಾಬಿಟ್ಸ್ ನ ಇಟ್ಕೊಳ್ದಲೇ ಇರ್ತೀರಾ. ಆ ಫುಡ್ ಹ್ಯಾಬಿಟ್ ಇಂದ ಸ್ವಲ್ಪ ಸ್ವಲ್ಪನೇ ಆ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅಂಡ್ ಹಾರ್ಟ್ ಪ್ರಾಬ್ಲಮ್ಗೋಸ್ಕರ ಅರ್ಬಲ್ ಲೈಫ್ ಅಲ್ಲಿ ಸೂಪರ್ ಆದ ಪ್ರಾಡಕ್ಟ್ ಒಂದು ಕೊಟ್ಟವ್ರೆ. ಅಂಡ್ ಆ ಪ್ರಾಡಕ್ಟ್ ಒಂದು ಪ್ರೈಸ್ ವಿನ್ ಆಗೈತೆ. ಆ ಪ್ರಾಡಕ್ಟ್ ಏನಂದ್ರೆ ನೈಟ್ ವರ್ಕ್. ಈ ನೈಟ್ ವರ್ಕ್ ನ ತುಂಬಾ ರಿಸರ್ಚ್ ಮೂಲಕ ಕಂಡುಹಿಡಿತಾರೆ. ಇದನ್ನ ಕಂಡುಹಿಡಿದಿದ್ ಯಾರು ಅಂದ್ರೆ ಡಾಕ್ಟರ್ ಲೋಯಿಸ್ ಇಗ್ನಾರೋ. ಈ ಪ್ರಾಡಕ್ಟ್ ಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಅರ್ಬಲ್ ಲೈಫ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂಡ್ ನೋಬೆಲ್ ಪ್ರೈಸ್ ವಿನ್ ಆಗಿರೋ ಪ್ರಾಡಕ್ಟ್ ಏನಂದ್ರೆ ನೈಟ್ ವರ್ಕ್. ಈ ನೈಟ್ ವರ್ಕ್ ಮೈನ್ ಥಿಂಗ್ ಏನಂದ್ರೆ NO ನೈಟ್ರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ನಮ್ಮ ಬ್ಲಡ್ ವೆಸಲ್ಸ್ ನೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋಕು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಬ್ಲಡ್ ಪ್ರೆಷರ್ ನ ಕಮ್ಮಿ ಮಾಡೋದಕ್ಕೂ ಈ ನೈಟ್ ವರ್ಕ್ ಅಂಡ್ ಈ ನೈಟ್ರಿಕ್ ಆಸಿಡ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೈಟ್ ವರ್ಕ್ಸ್ ಯಾರ್ಯಾರೆಲ್ಲ ಯೂಸ್ ಮಾಡಬೇಕು, ನೈಟ್ ವರ್ಕ್ ಬೆನಿಫಿಟ್ಸ್ ಏನು ಅಂಡ್ ನೈಟ್ ವರ್ಕ್ ಹೆಂಗ್ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಸೊ ಫರ್ದರ್ ಆಗಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಮರಿದಲ್ಲೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತಿ ಫುಡ್ಸ್ ನ ತಿನ್ನಿ, ಹೆಲ್ತಿ ಆಗಿರಿ. ಓಕೆ ವ್ಯೂವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.